ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಯನ್, ಆಫೀಸ್ಗೆ ಹೋಗ್ತಿದ್ಯಾ? ಅಬ್ಬಾ, ನಿನ್ನ ಹೀಗೆ ನೋಡಿ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇನ್ಮೇಲಾದರೂ ಕೆಲಸದ ಕಡೆ ಗಮನ ಕೊಡಪ್ಪ. ಶಾಂತಮ್ಮ, ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ಆಫೀಸ್ಗೆ ಹೋಗ್ತಿಲ್ವಾ? ಮತ್ತೆ ಎಲ್ಲಿಗೆ ಹೋಗ್ತಿದ್ಯಾ? ಸ್ವಲ್ಪ ಕೆಲಸ ಇದೆ ಶಾಂತಮ್ಮ, ಹೋಗಿ ಬರ್ತೀನಿ. ಶಾಂತಮ್ಮ, ಬರೋವಾಗ ನಾನು ಒಬ್ಬನೇ ಬರೋದಿಲ್ಲ, ಜೊತೆಗೆ ಗೆಸ್ಟ್ಸ್ ಇರ್ಬೋದು. ಗೆಸ್ಟಾ? ಯಾರಪ್ಪ ಅದು? ಶಾಂತಮ್ಮ, ನಾನು ಎಲ್ಲದನ್ನು ಈಗಲೇ ಹೇಳಿಬಿಟ್ರೆ ಆಮೇಲೆ ಥ್ರಿಲ್ ಏನಿರುತ್ತೆ ಹೇಳಿ. ನೀವೇ ಗೊತ್ತು ಮಾಡ್ಕೊಳ್ಳೋರಂತೆ ಬಂದ ಮೇಲೆ ಯಾರು ಗೆಸ್ಟ್ಸು ಅಂತ. ನೀನು ಮತ್ತೆ ಜಾನೂನ ಹುಡ್ಕೋಕೆ ಹೋಗ್ತಿದ್ಯಾ? ಅಲ್ಲಪ್ಪ, ನಿನ್ನೆ ತಾನೇ ಅಷ್ಟೆಲ್ಲ ಹೇಳಿದ್ದೀನಿ, ಮತ್ತೆ ಅದನ್ನೇ ಮಾಡ್ತಿದ್ದೀಯಲ್ಲ. ಶಾಂತಮ್ಮ, ಈಗ ನನಗೆ ಅದನ್ನು ಬಿಟ್ಟು ಬೇರೆ ಏನು ಕೆಲಸ ಇದೆ ಹೇಳಿ? ನಾನು ಬೇಕಾದರೆ 100 ಕೋಟಿ ದುಡಿಬಹುದು ಶಾಂತಮ್ಮ, ಆದರೆ ಎಲ್ಲ ಯಾರಿಗೋಸ್ಕರ? ನನ್ನ ಚಿನ್ನುಮರಿಗೋಸ್ಕರನೇ ಅಲ್ವಾ? ಈಗ ಅವರೇ ಇಲ್ಲ ಅಂದಮೇಲೆ ಇದು ಯಾವುದಕ್ಕೂ ಏನೂ ಅರ್ಥ ಇರೋದಿಲ್ಲ ಶಾಂತಮ್ಮ. ನೋಡಿ, ಒಂದ್ಸಲಿ ನನ್ನ ಚಿನ್ನುಮರಿ ವಾಪಸ್ ಮನೆಗೆ ಬಂದರೆ ಸಾಕು, ನಾನು ಅವ್ರ ಜೊತೆ ಸಂತೋಷವಾಗಿ ನೆಮ್ಮದಿಯಾಗಿದ್ಬಿಡ್ತೀನಿ. ನೋಡಪ್ಪ ಜಯಂತ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲ, ಇಷ್ಟು ದಿನ ಜಾನ್ವಿ ಅವ್ರನ್ನ ಹುಡುಕಿ 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 ಸುಸ್ತಾಗಿ ಹೋಗಿದೀಯಾ. ಇನ್ನಾದರೂ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು. ಪರಿಸ್ಥಿತಿ ಸರಿ ಹೋದ್ಮೇಲೆ ನೀನೇ ಅವ್ರ ಹತ್ರ ಹೋಗಿ ಮಾತಾಡಿ ಕರ್ಕೊಂಡು ಬರುವಂತೆ. ಶಾಂತಮ್ಮ, ಇಲ್ಲ, ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು. ಇನ್ಮೇಲೆ ಜಾನ್ವಿ ಅವರನ್ನು ನಾನು ಯಾವತ್ತೂ ಹುಡುಕೋದಿಕ್ಕೆ ಹೋಗೋದಿಲ್ಲ. ಮತ್ತೆ ಶಾಂತಮ್ಮ, ಯಾರು ಏನು ಹಠ ಮಾಡಿದ್ರು ಜಯಂತ ಜಾನ್ವಿನ ಯಾವತ್ತೂ ಮರೆಯೋದಿಲ್ಲ. ಹಾಗಂತ ಅವ್ರನ್ನ ಹುಡ್ಕೊಂಡು ನಾನೇ ಹೋಗಬೇಕು ಅಂತ ಇಲ್ವಲ್ಲ ಶಾಂತಮ್ಮ. ಅವರು ನನ್ನನ್ನು ಹುಡ್ಕೊಂಡು ಬರಬಹುದಲ್ವ? ಹಾಗೆ ಮಾಡ್ತೀನಿ ನೋಡಿ ಶಾಂತಮ್ಮ. ಏನಪ್ಪ, ನಿನ್ನ ಮಾತು ನನಗೊಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗೋಗಿ ಹೇಳ್ತೀನಿ ಕೇಳಿ ಶಾಂತಮ್ಮ. ಈಗ ಜಾನ್ವಿಯವರು ವಿಶ್ವನ ವಶದಲ್ಲಿದ್ದಾರೆ. ಈಗ ವಿಶ್ವನೇ ಅವರನ್ನು ಕರ್ಕೊಂಡು ಬಂದು ನನ್ನ ವಶಕ್ಕೆ ಒಪ್ಪಿಸ್ಬೇಕು. ಅವನು ಮಾಡಿರೋ ತಪ್ಪು ಅಂತ ತಲೆ ತಗ್ಗಿಸಿ ತಪ್ಪು ಒಪ್ಕೋಬೇಕು ಶಾಂತಮ್ಮ. ಹಾಗೆ ಮಾಡ್ತೀನಿ ಶಾಂತಮ್ಮ. ನನ್ನ ಜೊತೆನೇ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅವನು. ಈ ಸಲ ನನ್ನ ಆಟ ಏನು ಅಂತ ಅವ್ರಿಗೆ ತೋರಿಸ್ತೀನಿ. ಒಟ್ಟಿನಲ್ಲಿ ನನ್ನ ಚಿನ್ನುಮರಿ ಆದಷ್ಟು ಬೇಗ ನನ್ನ ಮನೆಗೆ ವಾಪಸ್ ಬರಬೇಕು, ಅಷ್ಟೇ ಅಲ್ವಾ? ನೀವೇನು ಯೋಚನೆ ಮಾಡಿಬಿಡಿ, ಆದಷ್ಟು ಬೇಗ ಬರ್ತಾರೆ. ಬರ್ತೀನಿ ಶಾಂತಮ್ಮ. ಇವ್ನು ಏನು ಮಾಡೋಕ್ಕೆ ಹೊರಟಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಅದು ಅಲ್ಲದೆ ಮನೆಗೆ ಗೆಸ್ಟ್ ಕರ್ಕೊಂಡು ಬರ್ತಿದ್ದೀನಿ ಅಂತಿದ್ದಾನೆ. ಅದು ಯಾರನ್ನ ಕರ್ಕೊಂಡು ಬರ್ತಾನೋ, ಇನ್ನೂ ಈ ಮನೆಯಲ್ಲಿ ಏನೇನು ನಡೆಯುತ್ತೋ ದೇವ್ರೆ, ನೀನೇ ಕಾಪಾಡಬೇಕು. ಲಕ್ಷ್ಮೀ ನಿವಾಸ